ಸ್ನೇಹಿತರೆ, ನಾವು ಈಗ ನಿಂತಿರುವ ಸ್ಥಳ ಸಾಮಾನ್ಯ ದೇವಸ್ಥಾನವಲ್ಲ. ಇಲ್ಲಿ ಸಿಕ್ಕಿರುವ ಒಂದು ವೀರಗಲ್ಲಿನ ಮೇಲೆ ಮೊದಲ ಬಾರಿಗೆ ಬೆಂಗಳೂರು ಎಂಬ ಹೆಸರು ಕೆತ್ತಲಾಗಿದೆ. ಕೆಂಪೇಗೌಡರು ಬೆಂಗಳೂರು ಕಟ್ಟುವುದಕ್ಕೂ ಸುಮಾರು 600 ವರ್ಷಗಳ ಮೊದಲೇ ಈ ನೆಲದಲ್ಲಿ ಯುದ್ಧಗಳು ನಡೆದಿದ್ದವು. ವೀರರು ಪ್ರಾಣತ್ಯಾಗ ಮಾಡಿದ್ದರು, ರಾಜರು ದೇವಾಲಯಗಳನ್ನು ಕಟ್ಟಿಸಿದ್ದರು. ಇಂದು ನಾವು 1100 ವರ್ಷಗಳ ಹಿಂದಿನ ಆ ಇತಿಹಾಸದೊಳಗೆ ಪ್ರಯಾಣ ಮಾಡೋಣ. ಇಂದಿನ ಬೆಂಗಳೂರು ನಗರದ ದಕ್ಷಿಣ ಭಾಗದಲ್ಲಿರುವ ಬೇಗೂರು ಒಂದು ಕಾಲದಲ್ಲಿ ಬೆಂಪೂರು ಅಥವಾ ಬೆಂಪೂರು ನಾಡು ಎಂಬ ಪ್ರಮುಖ ಆಡಳಿತ ಕೇಂದ್ರವಾಗಿತ್ತು. ಗಂಗರ ಸಾಮ್ರಾಜ್ಯದ ಕಾಲದಲ್ಲಿ ಇದು ಕೇವಲ ಗ್ರಾಮವಾಗಿರಲಿಲ್ಲ, ಇದು ಸೈನಿಕ ನೆಲೆ, ಆಡಳಿತ ಕೇಂದ್ರ ಮತ್ತು ಧಾರ್ಮಿಕ ಕೇಂದ್ರವೂ ಆಗಿತ್ತು. ಇಲ್ಲಿಂದಲೇ ಸುತ್ತಮುತ್ತಲಿನ ಅನೇಕ ಹಳ್ಳಿಗಳನ್ನು ಆಡಳಿತ ಮಾಡಲಾಗುತ್ತಿತ್ತು. ನಾವು ಈಗ ನೋಡುತ್ತಿರುವುದು ಪಂಚಲಿಂಗೇಶ್ವರ ದೇವಾಲಯದ ಮೂಲ ಭಾಗ. ಇದನ್ನು ಸುಮಾರು 9ನೇ ಶತಮಾನದಲ್ಲಿ ಗಂಗರ ಸಾಮಂತನೊಬ್ಬ ನಿರ್ಮಿಸಲಾಗಿದೆ. ನಂತರ ಚೋಳರು, ಹೊಯ್ಸಳರು ಹಾಗೂ ವಿಜಯನಗರ ಅರಸರು ಇದನ್ನು ವಿಸ್ತರಿಸಿದರು. ಇಲ್ಲಿ ಕಾಣುವ ಪ್ರತಿಯೊಂದು ಕಲ್ಲು 1000 ವರ್ಷಗಳ ಇತಿಹಾಸವನ್ನು ಹೊತ್ತು ನಿಂತಿದೆ. ಗೋಡೆಗಳ ಮೇಲಿನ ಶಿಲ್ಪಗಳು, ಸ್ತಂಭಗಳ ಕೆತ್ತನೆ ಮತ್ತು ಹಳೆಯ ಕನ್ನಡದ ಶಾಸನಗಳು ಎಲ್ಲವೂ ಇತಿಹಾಸದ ಜೀವಂತ ದಾಖಲೆಗಳಾಗಿವೆ. ದೇವಾಲಯದ ಇತಿಹಾಸದ ಅತ್ಯಂತ ಪ್ರಮುಖ ಹೆಸರು ನಾಗತರ. ಗಂಗರ ಸಾಮಂತನಾಗಿದ್ದ ನಾಗತರನು ತನ್ನ ರಾಜನ ಪರವಾಗಿ ಅನೇಕ ಯುದ್ಧಗಳನ್ನು ಮಾಡಿದನು. ಒಂದು ಶಾಸನದಲ್ಲಿ ಅವನನ್ನು ಕಲಿಯುಗದ ಹನುಮಂತ ಎಂದು ಹೊಗಳಲಾಗಿದೆ. ಇನ್ನೊಂದು ಶಾಸನದ ಪ್ರಕಾರ ನಾಗತರನು ಬೀರಮರ್ಮ ಎಂಬ ಎದುರಾಳಿಯನ್ನು ಸೋಲಿಸಿ ಬೆಂಪೂರಿನಲ್ಲಿ ಸೋಮನಾಥ ದೇವಾಲಯವನ್ನು ನಿರ್ಮಿಸಿದನು. ಅದೇ ದೇವಾಲಯದ ಇಂದಿನ ಪಂಚಲಿಂಗೇಶ್ವರ ದೇವಾಲಯದ ಪ್ರಾಚೀನ ಭಾಗವೆಂದು ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ. ನಾಗತರನ ಜೀವನದ ಕೊನೆಯ ಅಧ್ಯಾಯವು ಯುದ್ಧ ಭೂಮಿಯಲ್ಲೇ ಬರೆಯಲ್ಪಟ್ಟಿತ್ತು. ತುಂಬೆಪಾಡಿ ಎಂಬ ಸ್ಥಳದಲ್ಲಿ ನಡೆದ ಭೀಕರ ಯುದ್ಧದಲ್ಲಿ ಶತ್ರು ಸೇನೆಗೆ ಎದುರಾಗಿ ಹೋರಾಡುತ್ತಿದ್ದಾಗ ಆನೆಯ ದಾಳಿಗೆ ಸಿಲುಕಿ ನಾಗತರನು ವೀರಮರಣ ಹೊಂದಿದನು. ರಾಜ ಯರಯಪ್ಪನು ಅವನ ತ್ಯಾಗವನ್ನು ಗೌರವಿಸಿ ನಾಗತರನ ಮಗ ಇರುಗನಿಗೆ ನಾಗತರ ಪಟ್ಟ ನೀಡಿ ಬೆಂಪೂರು ಸುತ್ತಲಿನ 12 ಹಳ್ಳಿಗಳನ್ನು ದಾನವಾಗಿ ನೀಡಿದನು. ಈಗ ನಾವು ನೋಡುತ್ತಿರುವ ಈ ವೀರಗಲ್ಲು ಬೇಗೂರಿನಷ್ಟೇ ಅಲ್ಲ, ಇಡೀ ಬೆಂಗಳೂರಿನ ಇತಿಹಾಸದಲ್ಲೇ ಅತ್ಯಂತ ಅಮೂಲ್ಯವಾದ ಪುರಾವೆ. ಈ ಶಾಸನದಲ್ಲಿ ಬೆಂಗಳೂರು ಕಾಳಗ ಎಂಬ ಪದ ಕಂಡುಬರುತ್ತದೆ. ಇದು ಇಂದಿನ ಬೆಂಗಳೂರು ಹೆಸರಿನ ಅತ್ಯಂತ ಹಳೆಯ ಲಿಖಿತ ಸಾಕ್ಷಿ. ಈ ವೀರಗಲ್ಲು ನಾಗತರನ ಪುತ್ರರಾದ ಪೇರ್ವುಣ್ಣ ಶೆಟ್ಟಿ ಮತ್ತು ಪುಟ್ಟಣ್ಣ ಪತಿಯ ವೀರ ಮರಣದ ನೆನಪಿಗಾಗಿ ನಿರ್ಮಿಸಲಾಗಿದೆ. ಅವರು ಬೆಂಗಳೂರು ಕಾಳಗದಲ್ಲಿ ಹೋರಾಡಿ ಪ್ರಾಣತ್ಯಾಗ ಮಾಡಿದರು. ಅಲ್ಲಿಯೇ ಬೆಂಗಳೂರು ಎಂಬ ಹೆಸರು ಇತಿಹಾಸದಲ್ಲಿ ಮೊದಲ ಬಾರಿಗೆ ಕಲ್ಲಿನ ಮೇಲೆ ಅಚ್ಚಾಗಿದೆ. ಈ ಪಂಚಲಿಂಗೇಶ್ವರನ ನಾಗೇಶ್ವರ ದೇವಾಲಯದ ಆವರಣದಲ್ಲಿ ಹಲವಾರು ವೀರಗಲ್ಲುಗಳು ಕಂಡುಬರುತ್ತವೆ. ಈಗ ನಾವು ಮತ್ತೊಂದು ವಿಶಿಷ್ಟ ವೀರಗಲ್ಲು ನೋಡೋಣ. ಇದು ಯುದ್ಧದಲ್ಲಿ ರಾಜ್ಯಕ್ಕಾಗಿ ಸತ್ತವನದ್ದಲ್ಲ, ಹಸುಗಳನ್ನು ಕಾಪಾಡುತ್ತಾ ಪ್ರಾಣತ್ಯಾಗ ಮಾಡಿದ ವೀರನ ಸ್ಮಾರಕ. ಆ ಕಾಲದಲ್ಲಿ ದನಗಳನ್ನು ರಕ್ಷಿಸುವುದು ದೇಶ ರಕ್ಷಣೆಯಷ್ಟೇ ಮಹತ್ವದ ಕರ್ತವ್ಯವಾಗಿತ್ತು. ಅದಕ್ಕಾಗಿ ಇಂತಹ ವೀರರಿಗೂ ಗೌರವವಾಗಿ ವೀರಗಲ್ಲುಗಳನ್ನು ಸ್ಥಾಪಿಸಲಾಗುತ್ತಿತ್ತು. ಈ ವೀರಗಲ್ಲಿನಲ್ಲಿ ಒಬ್ಬ ವೀರನು ತನ್ನ ಬಲಗೈಯಲ್ಲಿ ಉದ್ದವಾದ ಆಯುಧವನ್ನು ಹಿಡಿದು ಯುದ್ಧ ಮಾಡುತ್ತಿರುವ ದೃಶ್ಯವನ್ನು ಕಾಣಬಹುದು. ಎಡಗೈಯಲ್ಲಿ ದೊಡ್ಡ ಗುರಾಣಿ ಇದೆ. ಎದುರಿನ ಶತ್ರುವಿನ ಮೇಲೆ ಆತ ದಾಳಿ ನಡೆಸುತ್ತಿರುವಂತೆ ಶಿಲ್ಪವನ್ನು ಕೆತ್ತಲಾಗಿದೆ. ಇಲ್ಲಿ ವೀರನಿಗೆ ಒಂದು ಬರ್ಚಿಯಿಂದ ಚುಚ್ಚಲಾಗಿದೆ. ಆ ಬರ್ಚಿಯನ್ನು ಎರಡೂ ಕಡೆ ತೋರಿಸಲಾಗಿದೆ. ಇದು ಈ ಕಡೆಯಿಂದ ಚುಚ್ಚಿದ್ದು ಆ ಕಡೆಯೇ ಬಂದಿದೆ ಎನ್ನುವುದನ್ನು ತೋರಿಸುವುದಕ್ಕೆ ಈ ತರ ಕೆತ್ತಲಾಗಿದೆ. ಇಲ್ಲಿ ಕುದುರೆಯ ಮೇಲೆ ಸವಾರಿ ಮಾಡುತ್ತಿರುವ ಒಬ್ಬ ವೀರನನ್ನು ಸ್ಪಷ್ಟವಾಗಿ ಕಾಣಬಹುದು. ಕುದುರೆಯ ಕೆಳಭಾಗದಲ್ಲಿಯೂ ಮತ್ತು ಹಿಂದೆ ಹಲವಾರು ಸಣ್ಣ ಮಾನವ ಆಕೃತಿಗಳು ಇವೆ. ಇದು ಯುದ್ಧದ ಮಧ್ಯದ ಕ್ಷಣವನ್ನು ಚಿತ್ರಿಸುವ ಸಾಧ್ಯತೆ ಇದೆ. ಕುದುರೆಯ ಮೇಲೆ ಯುದ್ಧ ಮಾಡುವ ವೀರನನ್ನು ಚಿತ್ರಿಸುವುದು ಗಂಗಾ ಮತ್ತು ಚೋಳರ ಕಾಲದ ವೀರಗಲ್ಲುಗಳಲ್ಲಿ ಸಾಮಾನ್ಯವಾಗಿ ಕಾಣುವ ಕಲಾ ವೈಶಿಷ್ಟ್ಯ. ಈ ವೀರಗಲ್ಲನ್ನು ಸ್ವಲ್ಪ ಗಮನಿಸಿ ನೋಡಿ. ವೀರನ 2 ಕಾಲುಗಳಿಗೆ ಬಾಣಗಳು ಚುಚ್ಚಿವೆ. ಅವನು ಈಗಾಗಲೇ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಆದರೂ ಒಂದು ಕೈಯಲ್ಲಿ ಕತ್ತಿ ಮತ್ತೊಂದು ಕೈಯಲ್ಲಿ ಗುರಾಣಿ ಹಿಡಿದು ಹೋರಾಟವನ್ನು ನಿಲ್ಲಿಸಿಲ್ಲ. ಅವನ ಕಾಲ ಬಳಿ ಅವನ ನಿಷ್ಠಾವಂತ ನಾಯಿ ಕೂಡ ಇದೆ. ಸಾವಿರಾರು ವರ್ಷಗಳ ಹಿಂದೆ ನಡೆದ ಒಂದು ಯುದ್ಧದ ಕೊನೆಯ ಕ್ಷಣವನ್ನು ಶಿಲ್ಪಿ ಇಲ್ಲಿ ಕಲ್ಲಿನಲ್ಲಿ ಜೀವಂತವಾಗಿ ಕೆತ್ತಿದ್ದಾನೆ. ವೀರನ ಕಾಲ ಬಳಿ ಕಾಣುವ ಈ ನಾಯಿ ಸಾಮಾನ್ಯ ಅಲಂಕಾರವಲ್ಲ, ಇದು ವೀರನ ನಿಷ್ಠಾವಂತ ಸಂಗಾತಿಯಾಗಿರಬಹುದು. ಕೆಲವು ವೀರಗಲ್ಲುಗಳಲ್ಲಿ ಯುದ್ಧ ಅಥವಾ ಬೇಟೆಯಲ್ಲಿ ವೀರನೊಂದಿಗೆ ಮರಣ ಹೊಂದಿದ ನಾಯಿಯನ್ನು ಕೆತ್ತಿರುವ ಉದಾಹರಣೆಗಳಿವೆ. ಇದರ ಪಕ್ಕದಲ್ಲೇ ಇನ್ನೊಂದು ವೀರಗಲ್ಲಿದೆ. ಇದು ಸಿಡಿತಲೆ ವೀರಗಲ್ಲು ಎಂದು ಹೇಳಬಹುದು. ಆದರೂ ಇದು ಸ್ಪಷ್ಟವಾಗಿ ನನಗೆ ಸಿಡಿತಲೆ ವೀರಗಲ್ಲೆ ಎಂಬುದು ಸ್ಪಷ್ಟವಾಗಿ ಗೊತ್ತಿಲ್ಲ. ಇಲ್ಲಿ ಇನ್ನೊಂದು ವೀರಗಲ್ಲಿದೆ. ಇದು
ನಾಗತರನ ಮಗಳು ತೊಂಡಬ್ಬೆಯ ಗಂಡ ಎಂದು ಹೇಳಲಾಗುತ್ತದೆ. ಇದನ್ನ ನಾನು ನಿಮಗೆ ತೊಂಡಬ್ಬೆ ಬಗ್ಗೆ ಹೇಳಬೇಕಾದ್ರೆ ಮುಂದೆ ಹೇಳ್ತೀನಿ. ಈಗ ನಾವು ನೋಡುತ್ತಿರುವ ಈ ಶಾಸನ ಸುಮಾರು 1100 ವರ್ಷಗಳಷ್ಟು ಹಳೆಯದು. ಇದರಲ್ಲಿ ನಾಗತರ ಎಂಬ ಗಂಗರ ಸಾಮಂತನ ಬಗ್ಗೆ ಬರೆಯಲಾಗಿದೆ. ಶಾಸನದ ಪ್ರಕಾರ ನಾಗತರನು ಬೀರಮರ್ಮನನ್ನು ಸೋಲಿಸಿ ಇಂದಿನ ಬೇಗೂರಿನಲ್ಲಿ ಸೋಮನಾಥ ದೇವಾಲಯವನ್ನು ನಿರ್ಮಿಸಿದನು. ನಂತರ ದೇವಾಲಯದ ಪೂಜೆ ಮತ್ತು ನಿರ್ವಹಣೆಗಾಗಿ ಭೂಮಿ ಹಾಗೂ ದಾನಗಳನ್ನು ನೀಡಿದ ವಿಷಯವನ್ನು ಇದೇ ಶಾಸನದಲ್ಲಿ ದಾಖಲಿಸಲಾಗಿದೆ. 1000 ವರ್ಷಗಳ ಹಿಂದಿನ ಈ ಕಲ್ಲು ಬೇಗೂರಿನ ಇತಿಹಾಸಕ್ಕೆ ಜೀವಂತ ಸಾಕ್ಷಿಯಾಗಿದೆ. ಬೇಗೂರು ದೇವಾಲಯದ ಆವರಣದಲ್ಲಿ ಇಂತಹ ಹಲವಾರು ವೀರಗಲ್ಲುಗಳು ಮತ್ತು ಶಾಸನಗಳು ಇಂದಿಗೂ ನಮ್ಮನ್ನು 1000 ವರ್ಷಗಳ ಹಿಂದಿನ ಇತಿಹಾಸದೊಂದಿಗೆ ಜೋಡಿಸುತ್ತವೆ. ಪ್ರತಿಯೊಂದು ವೀರಗಲ್ಲಿನ ಹಿಂದೆ ಒಂದೊಂದು ಸಾಹಸದ ಕಥೆ ಇದೆ. ಒಂದರಲ್ಲಿ ಯುದ್ಧದಲ್ಲಿ ಹೋರಾಡಿ ವೀರಮರಣ ಹೊಂದಿದ ಯೋಧನ ಕಥೆ, ಇನ್ನೊಂದರಲ್ಲಿ ಊರು, ದೇವಾಲಯ ಅಥವಾ ದನಗಳನ್ನು ರಕ್ಷಿಸುತ್ತಾ ಪ್ರಾಣತ್ಯಾಗ ಮಾಡಿದ ವೀರನ ನೆನಪು. ಇವು ಕೇವಲ ಕಲ್ಲುಗಳಲ್ಲ, ಇವು ಆ ಕಾಲದ ಸಮಾಜ, ಯುದ್ಧ, ಧರ್ಮ, ಆಡಳಿತ ಮತ್ತು ವೀರತ್ವದ ಜೀವಂತ ದಾಖಲೆಗಳು. ಬೇಗೂರಿನ ಈ ಇತಿಹಾಸ ಗಂಗರಲ್ಲೇ ನಿಂತಿಲ್ಲ. ನಂತರ ಚೋಳರು, ಹೊಯ್ಸಳರು, ವಿಜಯನಗರದ ಅರಸರು ಎಲ್ಲರೂ ಈ ದೇವಾಲಯಕ್ಕೆ ದಾನ ನೀಡಿ ಶಾಸನಗಳನ್ನು ಕೆತ್ತಿಸಿ ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದರು. ಆದ್ದರಿಂದಲೇ ಒಂದೇ ದೇವಾಲಯದಲ್ಲಿ ಹಲವು ರಾಜವಂಶಗಳ ಇತಿಹಾಸವನ್ನು ಕಾಣಬಹುದು. ಮುಂದೆ ನಾವು ಹೋಗಿದ್ದು ಪುರಾತನವಾದ ಬೇಗೂರಿನ ಕೋಟೆಗೆ. ಸ್ನೇಹಿತರೆ, ಈಗ ನಾವು ನಿಂತಿರುವುದು ಬೇಗೂರಿನ ಪ್ರಾಚೀನ ಮಣ್ಣಿನ ಕೋಟೆಯೊಳಗೆ. ಇಂದು ಈ ಕೋಟೆಯ ಬಹುಭಾಗ ಕಾಲದ ಹೊಡೆತಕ್ಕೆ ಸಿಲುಕಿ ನೆಲಸಮವಾಗಿದ್ದರೂ ಒಂದು ಕಾಲದಲ್ಲಿ ಇದು ಗಂಗರ ಸಾಮ್ರಾಜ್ಯದ ಪ್ರಮುಖ ರಕ್ಷಣಾ ಕೇಂದ್ರವಾಗಿತ್ತು. ಸುಮಾರು 9ನೇ ಶತಮಾನದಲ್ಲಿ ಬೇಗೂರು ಕೇವಲ ಒಂದು ಹಳ್ಳಿಯಾಗಿರಲಿಲ್ಲ, ಇದು ಬೆಂಪೂರು ನಾಡು ಎಂಬ ಪ್ರಮುಖ ಆಡಳಿತ ಕೇಂದ್ರವಾಗಿತ್ತು. ದೇವಾಲಯ, ಜನರು ಮತ್ತು ಆಡಳಿತ ವ್ಯವಸ್ಥೆಯನ್ನು ಶತ್ರುಗಳ ದಾಳಿಯಿಂದ ರಕ್ಷಿಸಲು ಈ ಮಣ್ಣಿನ ಕೋಟೆಯನ್ನು ನಿರ್ಮಿಸಲಾಗಿತ್ತು. ಈ ಕೋಟೆಯ ವಿಶೇಷವೆಂದರೆ ಇದು ಕಲ್ಲಿನಿಂದಲ್ಲ, ಸಂಪೂರ್ಣವಾಗಿ ಮಣ್ಣಿನಿಂದ ನಿರ್ಮಿಸಲಾದ ಕೋಟೆ. 1000 ವರ್ಷಗಳ ಹಿಂದೆ ಯಾವುದೇ ಆಧುನಿಕ ಯಂತ್ರಗಳಿಲ್ಲದೆ ಇಂತಹ ಬೃಹತ್ ಕೋಟೆಯನ್ನು ನಿರ್ಮಿಸಿರುವುದು ಆ ಕಾಲದ ಇಂಜಿನಿಯರಿಂಗ್ ಕೌಶಲ್ಯಕ್ಕೆ ಸಾಕ್ಷಿಯಾಗಿದೆ. ಈ ಕೋಟೆಯೊಳಗೆ ಜೈನ ಶಾಸನಗಳು, ವೀರಗಲ್ಲುಗಳು ಮತ್ತು ಅನೇಕ ಪ್ರಾಚೀನ ಅವಶೇಷಗಳು ದೊರೆತಿವೆ. ಆದ್ದರಿಂದ ಬೇಗೂರಿನ ಕೋಟೆ ಕೇವಲ ಒಂದು ರಕ್ಷಣಾ ಕೋಟೆಯಲ್ಲ, 1000 ವರ್ಷಗಳ ಇತಿಹಾಸವನ್ನು ತನ್ನೊಳಗೆ ಸಂರಕ್ಷಿಸಿಕೊಂಡಿರುವ ಒಂದು ಜೀವಂತ ಪಾರಂಪರಿಕ ತಾಣವಾಗಿದೆ. ಒಳಭಾಗದಲ್ಲಿ ಕಾಣುವ ಈ ಪ್ರಾಚೀನ ಬಾವಿ ಇಲ್ಲಿನ ನಿವಾಸಿಗಳು ಮತ್ತು ಸೈನಿಕರಿಗೆ ನೀರಿನ ಪ್ರಮುಖ ಮೂಲವಾಗಿತ್ತು. ಕೋಟೆಯೊಳಗೆ ಬಾವಿಯನ್ನು ನಿರ್ಮಿಸಿದುರ ಹಿಂದಿನ ಉದ್ದೇಶ ಯುದ್ಧ ಅಥವಾ ಮುತ್ತಿಗೆಯ ಸಂದರ್ಭದಲ್ಲಿ ನೀರಿನ ಕೊರತೆ ಉಂಟಾಗದಂತೆ ನೋಡಿಕೊಳ್ಳುವುದಾಗಿತ್ತು. 1000 ವರ್ಷಗಳ ನಂತರವೂ ಈ ಬಾವಿ ಬೇಗೂರು ಕೋಟೆಯ ಯೋಜನಾಬದ್ಧ ನಿರ್ಮಾಣಕ್ಕೆ ಮೌನ ಸಾಕ್ಷಿಯಾಗಿ ಇಂದಿಗೂ ಉಳಿದುಕೊಂಡಿದೆ. ಕೋಟೆಯ ಬಾಗಿಲ ಎಡಭಾಗದಲ್ಲಿ ನಮಗೆ ಒಂದು ನಿಷಿದಿ ಶಾಸನ ಸಿಗುತ್ತದೆ. ಇದು ನಾಗತರನ ಮಗಳು ತೊಂಡಬ್ಬೆ ಜೈನ ಧರ್ಮದ ಅನುಯಾಯಿಯಾಗಿದ್ದಳು. ಅವಳು ಸಲ್ಲೇಖನ ಅಥವಾ ಸನ್ಯಾಸನ ವ್ರತ ಕೈಗೊಂಡು ಧ್ಯಾನದಲ್ಲೇ ಪ್ರಾಣತ್ಯಾಗ ಮಾಡಿದ್ದಳು. ಅವಳ ನೆನಪಿಗಾಗಿ ಕೆತ್ತಲಾದ ಶಾಸನ ಇದು. ಭದ್ರಮಸ್ತು ಜೀನ ಶಾಸನಾಯ ಎಂಬ ಜೈನ ಮಂಗಳ ವಾಕ್ಯದಿಂದ ಆರಂಭವಾಗುತ್ತದೆ. ಅವಳ ಶಿಲ್ಪದಲ್ಲಿ ಪದ್ಮಾಸನದಲ್ಲಿ ಕುಳಿತು ಧ್ಯಾನಮಗ್ನ ರೂಪದಲ್ಲಿ ನಾವಿಲ್ಲಿ ಕಾಣಬಹುದು. ಬೇಗೂರಿನ ನಾಗೇಶ್ವರರ ದೇವಾಲಯದ ಆವರಣದಲ್ಲಿ ಒಂದು ಅಪರೂಪ ಶಿಲೆ ಇದೆ. ಅದು ತೊಂಡಬ್ಬೆಯ ಪತಿಯ ವೀರಗಲ್ಲು. ಶಿಲ್ಪದಲ್ಲಿ ಒಬ್ಬ ವ್ಯಕ್ತಿ ಶಾಂತವಾಗಿ ಕುಳಿತಿದ್ದಾನೆ. ಅವನ ಕುತ್ತಿಗೆಯ ಮೇಲೆ ಆಳವಾದ ಗಾಯವನ್ನು ಕೆತ್ತಲಾಗಿದೆ. ಅವನ ಪಕ್ಕದಲ್ಲಿ ದೊಡ್ಡ ಕತ್ತಿಯನ್ನು ಹಿಡಿದಿರುವ ಮತ್ತೊಬ್ಬ ವ್ಯಕ್ತಿಯ ಶಿಲ್ಪವಿದೆ. ಶಾಸನದ ಬಹುಭಾಗ ಹಾಳಾಗಿರುವುದರಿಂದ ಸಂಪೂರ್ಣ ಕಥೆ ತಿಳಿದಿಲ್ಲ. ಆದರೆ ಲಭ್ಯವಿರುವ ಶಾಸನದ ಆಧಾರದ ಮೇಲೆ ಇದು ತೊಂಡಬ್ಬೆಯ ಪತಿಯ ಸ್ಮಾರಕವಾಗಿರಬಹುದು ಎಂದು ಸಂಶೋಧಕರು ಅಭಿಪ್ರಾಯಪಡುತ್ತಾರೆ. ಸ್ನೇಹಿತರೆ, 1000 ವರ್ಷಗಳ ಹಿಂದೆ ಗಂಗರ ಕಾಲದಲ್ಲಿ ವೈಭವದಿಂದ ಮೆರೆದ ಈ ಬೇಗೂರು ಇಂದು ಬೆಂಗಳೂರಿನ ವಿಸ್ತರಣೆಯಲ್ಲಿ ತನ್ನ ಮೂಲ ಸ್ವರೂಪವನ್ನೇ ಕಳೆದುಕೊಳ್ಳುತ್ತಿದೆ. ಒಂದಾನೊಂದು ಕಾಲದಲ್ಲಿ ಬೆಂಪೂರು ನಾಡು ಎಂದು ಪ್ರಸಿದ್ಧವಾಗಿದ್ದ ಈ ಐತಿಹಾಸಿಕ ನೆಲವನ್ನು ಇಂದು ಎತ್ತರದ ಅಪಾರ್ಟ್ಮೆಂಟ್ಗಳು ಆವರಿಸಿವೆ. ಪ್ರಾಚೀನ ಕೆರೆಗಳು ಕಲುಷಿತ ನೀರಿನಿಂದ ತುಂಬುತ್ತಿವೆ. ರಸ್ತೆ ಬದಿಯಲ್ಲಿ ಪ್ಲಾಸ್ಟಿಕ್ ಕಸ ಕಾಣುತ್ತಿದೆ. 1000 ವರ್ಷಗಳ ಇತಿಹಾಸವನ್ನು ಹೊತ್ತಿರುವ ಈ ನೆಲ ನಮ್ಮ ನಿರ್ಲಕ್ಷ್ಯದಿಂದ ಹಾಳಾಗುತ್ತಿದೆ. ಇತಿಹಾಸವನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಅದನ್ನು ಉಳಿಸಿಕೊಳ್ಳುವುದು ನಮ್ಮ ಕೈಯಲ್ಲಿದೆ. ಬೇಗೂರು ಕೇವಲ ಒಂದು ಊರಲ್ಲ, ಅದು ಬೆಂಗಳೂರಿನ ಇತಿಹಾಸದ ಮೊದಲ ಅಧ್ಯಾಯ. ಈ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಇಂಥ ಇತಿಹಾಸದ ಕಥೆಗಳಿಗಾಗಿ ನಮ್ಮ ಪ್ರಕೃತಿ ಪ್ರಯಾಣಿಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇತಿಹಾಸವನ್ನು ತಿಳಿಯೋಣ, ಪರಂಪರೆಯನ್ನು ಉಳಿಸೋಣ. ಮತ್ತೆ ಮತ್ತೊಂದು ಐತಿಹಾಸಿಕ ಸ್ಥಳದಲ್ಲಿ ಭೇಟಿಯಾಗೋಣ. ಪ್ರಕೃತಿಯ ಪರಮಾತ್ಮ. ಧನ್ಯವಾದಗಳು.